ಪಿ ನಾಗೇಂದ್ರ ರಾಜೀನಾಮೆಗೆ ಕಾಂಗ್ರೆಸ್ ಕಾರಣ. ನಾಗೇಂದ್ರಗೆ ಅನ್ಯಾಯ ಆಗಿದ್ರೆ ಅದು ನಮ್ಮಿಂದ ಅಲ್ಲ ಅಂತ ಬೆಂಗಳೂರಲ್ಲಿ ಛಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ದಲಿತರಿಗೆ ಸೇರಬೇಕಾದ ಹಣನ ಲೂಟಿ ಮಾಡಿಸಿದ್ರು. ಕಾಂಗ್ರೆಸ್ ಪಕ್ಷ ದಲಿತರಿಗೆ ದ್ರೋಹ ಮಾಡ್ತಾ ಇದೆ. ನಾಗೇಂದ್ರ ಮೂಲಕ ನಾಟಕ ಮಾಡಿಸಿ ಕಣ್ಣೀರು ಹಾಕಿಸಿದ್ದಾರೆ. ಮನುವಾದಿಗಳು ಕಾಂಗ್ರೆಸ್ಸಿಗರು, ನಾವು ಮಾನವತಾವಾದಿಗಳು. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗಂತ ಹೇಳಿಕೆ ಕೊಟ್ಟಿದ್ದಾರೆ. ವಿಪಕ್ಷವಾಗಿ ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಸದನದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಕೂಡ ಹೋರಾಟವನ್ನ ಮಾಡಿತ್ತು. ಈ ಬಗ್ಗೆ ಈಗ ಸಚಿವ ಸ್ಥಾನ ರಾಜೀನಾಮೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಸಚಿವ ಸ್ಥಾನಕ್ಕೆ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಫಸ್ಟ್ ರಿಯಾಕ್ಷನ್ ಸರ್. ನೋಡಿ, ಕಾಂಗ್ರೆಸ್ ಒಬ್ಬ ದಲಿತ ಮುಖಂಡನನ್ನ ಮತ್ತೊಮ್ಮೆ ಬಲಿ ಪಡೆದಿದೆ. ನಾಗೇಂದ್ರ ಅವರ ರಾಜೀನಾಮೆ ಅವಶ್ಯಕತೆನೇ ಇರಲಿಲ್ಲ. ಯಾಕೆಂದ್ರೆ ಅವರನ್ನ ನೀವು ಮಂತ್ರಿನೇ ಮಾಡಬಾರ್ದಾಗಿತ್ತು. ಅವರು ಕೋರ್ಟಿಂದ ಖುಲಾಸೆಯಾಗಿ ಬಂದ ಮೇಲೆ ನೀವು ಅವರನ್ನ ಮಂತ್ರಿ ಅಲ್ಲ, ನೀವು ಮುಖ್ಯಮಂತ್ರಿ ಮಾಡಿದ್ರು ನಾವು ಕೇಳ್ತಿರ್ಲಿಲ್ಲ. ಅಪಾದಿ ಇನ್ನೂ ಇರುವಾಗಲೇ, ಕೋರ್ಟಿನಲ್ಲಿ ಕೇಸ್ ಪೆಂಡಿಂಗ್ ಇರುವಾಗಲೇ ನಮ್ಮ ಹೆಸರುಗಳನ್ನ ಎಲ್ಲಿ ಹೇಳಿಬಿಡ್ತಾರೋ ಅಂತೇಳಿ. ಯಾಕೆಂತಂದ್ರೆ ನಾಗೇಂದ್ರನೇ ಸಂಪೂರ್ಣವಾಗಿ ಹಣ ತೆಗೆದು ದುಡ್ಡು ತಿಂದಿಲ್ಲ. ಅವ್ರು ಏನ್ ಮಾಡಿದ್ದಾರೆ, ಕೆಲವರಿಗೆ ಬಳಕೆ ಆಗಿದೆ, ಇನ್ನು ಉಳಿದಿದ್ದು ಕಾಂಗ್ರೆಸ್ನ ಚುನಾವಣೆಗಳಿಗೆ ಬಳಕೆ ಆಗಿದೆ ಅನ್ನೋದು ಇವತ್ತು ಜನರಿಗೆ ಗೊತ್ತಿರೋದು. ಅವರೊಬ್ಬ ದಲಿತ ನಾಯಕನ ಮುಂದಿಟ್ಟು ದಲಿತರಿಗೆ ಸೇರಬೇಕಾದ ಹಣ ನೀವು ಲೂಟಿ ಮಾಡಿಸಿದ್ರಲ್ಲ, ಈ ತಪ್ಪು ಆತ ಮಾಡಿದ್ದಲ್ಲ, ಕಾಂಗ್ರೆಸ್ ಮಾಡಿಸಿದ್ದು. ಆ ಕಾರಣದಿಂದ ನಾವು ಅದನ್ನ ಎತ್ತಿ ತೋರಿಸಲೇಬೇಕು. ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ದಲಿತ್ ಕಮ್ಯುನಿಟಿ. ಆ ದಲಿತರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ನಾವು ಎತ್ತಿ ತೋರಿಸಲಿಲ್ಲ ಅಂದ್ರೆ ನಾವು ಕೂಡ ದಲಿತರಿಗೆ ಮೋಸ ಮಾಡ್ದಂಗಾಗತ್ತೆ. ಆ ಕಾರಣಕ್ಕೆ ನಾವು ಹೇಳಲೇಬೇಕು. ಆ ಜಾಗದಲ್ಲಿ ಡಿ ಕೆ ಶಿವಕುಮಾರ್ ಅವರಿದ್ರೂ ನಾವು ಹೇಳಬೇಕು, ಸಿದ್ದರಾಮಯ್ಯನವರು ಇದ್ರೂ ಹೇಳಬೇಕು ಅಲ್ವಾ, ನಾಗೇಂದ್ರ ಅವರು ಇದ್ರು, ಅದರಿಂದ ನಾವು ಹೇಳಲೇಬೇಕು. ಅದರಿಂದ ಇವತ್ತು ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಈ ರಾಜೀನಾಮೆಗೆ ಕಾರಣ ಯಾರು? ನಾವಲ್ಲ. ಈ ರಾಜೀನಾಮೆಗೆ ಕಾರಣ ಕಾಂಗ್ರೆಸ್. ಬಿಜೆಪಿ ಮನುವಾದಿಗಳು ಬೇಕು ಅಂತ ಒಬ್ಬ ಆದಿವಾಸಿ ಯುವಕನನ್ನ ರಾಜೀನಾಮೆ ಪಡೆದುಕೊಂಡ್ರು. ಇದರಲ್ಲಿ ಷಡ್ಯಂತ್ರ ಇದೆ. ಬಿಜೆಪಿನವರು ಬೇಕು ಅಂತ ಈ ರೀತಿಯಾಗಿ ಮಾಡಿದ್ರು. ಇದು ಪಾಪ ಅವರು ಹೃದಯದಿಂದ ಹೇಳಿಲ್ಲ. ಅವರು ಹೇಳಿರೋದು ಆದಿವಾಸಿ ಅಂತ. LG ಅವನವರು ಆದಿವಾಸಿ ಆಗಿರ್ಲಿಲ್ವಾ? KN ರಾಜಣ್ಣ ಆದಿವಾಸಿ ಅಲ್ವಾ? ಅವ್ರನ್ನ ಯಾರು ಬಲಿ ತಗೊಂಡ್ರು? ಬಿ ಬಸವಲಿಂಗಪ್ಪನ ಬಲಿ ತಗೊಂಡವ್ರು ಯಾರು? ಮಂತ್ರಿಯೇ ಕೊಡದೆ ಕೊನೆಯಲ್ಲಿ ಕೊಂದು ಬಿಟ್ರಲ್ಲ, ಅವರು ಯಾರು? ಎನ್ ರಾಜಯ್ಯವರನ್ನ ಬಲಿ ತಗೊಂಡಿದ್ದು ಯಾರು? ಶ್ರೀನಿವಾಸ್ ಪ್ರಸಾದ್ ಅವರನ್ನ ಬಲಿ ಪಡೆದಿದ್ದು ಯಾರು? ಅಖಂಡ ಶ್ರೀನಿವಾಸ್ ಮೂರ್ತಿಯನ್ನ ಬಲಿ ಪಡೆದಿದ್ದು ಯಾರು? ಈಗ ನಾಗೇಂದ್ರ ಅವರನ್ನ ಬಲಿ ಪಡೆದಿದ್ದು ಯಾರು? ಇದೆಲ್ಲವೂ ಕಾಂಗ್ರೆಸ್ ಅಲ್ವಾ? ಹಾಗಿದ್ರೆ ನೀವು ಹೇಳಿದ ಈ ಪ್ರಶ್ನೆಗೆ ಇದು ಉತ್ತರ ಸಾಕ? ಅನೇಕರನ್ನ ದಲಿತರನ್ನ ಬಳಕೆ ಮಾಡಿ ದಲಿತರಿಗೆ ದ್ರೋಹ ಮಾಡತಕ್ಕಂಥ ಪಕ್ಷ ಒಂದಿದ್ರೆ ಅದು ಕಾಂಗ್ರೆಸ್ ಪಕ್ಷ. ಆ ನಂತರ ತಮಗೆ ತಿಳಿಸ್ತೇನೆ. ಥ್ಯಾಂಕ್ ಯು. ಇದಿಷ್ಟು ಮೇಲ್ಮನೆ ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.